ಕಂಸಾಳೆ, ಗೀಗಿ, ಕೋಲಾಟ ಸೇರಿದಂತೆ ಬೀಸೋ ಸುಗ್ಗಿ ಪದಗಳು ಸೇರಿದಂತೆ ವಿವಿಧ ಬಗೆಯ ಅನೇಕ ಜನಪದ ಗೀತೆಗಳು ಆಯಾ ಪ್ರದೇಶಕ್ಕೆ ತಕ್ಕಂತೆ ಅದರದೇ ಆದ ಪರಂಪರೆ ಮತ್ತು ಸಂಸ್ಕೃತಿಯೊಂದಿಗೆ ಸಂಘಟಿತರಾಗಿ ಬದುಕುತ್ತಿರುವ ಜನಸಮುದಾಯವೇ ಜನಪದ ಎಂದು ಸಮೀಪದ ಕುಷ್ಟಗಿ ಬಿಆರ್ಸಿ ಭಿನ್ನಾಳ ಗ್ರಾಮದ ಜನಪದ ಹಾಸ್ಯ ಭಾಷಣಕಾರ ಡಾಕ್ಟರ್ ಜೀವನ್ ಸಾಬ್ ವಾಲಿಕಾರ್ ಅನುಭವದ ಮಾತುಗಳನ್ನು ಆಡಿದ್ದಾರೆ. ಈ ವೇಳೆ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಕಂದಗಲ್ ಸುವರ್ಣಗಿರಿ ರುದ್ರಸ್ವಾಮಿ ಮಠದ ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮಿಗಳು ಮಾತನಾಡಿದ್ದು, ಆಚಾರ ಕನಸಾಗ್ಬೇಕು, ನೀತಿ ಒಳಗೆ ಪ್ರಭು ಆಗ್ಬೇಕು, ಜ್ಯೋತಿ ಆಗ್ಬೇಕು ಜಗಕ್ಕೆಲ್ಲ ಅಂತಕ್ಕಂತ ಭಾವ ಜನಪದ ತಾಯಿದಾಗಿತ್ತು ಬಂಧುಗಳೇ. ಅದಕ್ಕೆ ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡೆಯಾಗಿ ಚಿಗಿಯಲಿ, ನನ್ನ ಮಗ ಜಯವಂತನಾಗಿ ಬರಲಿ ಅಂತಕ್ಕಂತ ಭಾವವನ್ನ ತಾಳ್ತಾ ಹೋಗ್ತಾಳೆ. ಅಂದ್ರೆ ಆಕೆಯ ಒಂದು ದೊಡ್ಡ ಶಕ್ತಿ ಎಂತದ್ದು ಅಂತಂತಂದ್ರೆ, ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ್ರೆ ಈ ಸಮಾಜದಲ್ಲಿ ಒಳ್ಳೆ ಹೆಸರು ಗಳಿಸ್ಬೇಕು, 4 ಜನರಿಗೆ ಉಪಯೋಗಿ ಆಗ್ಬೇಕು, ಸಮಾಜಕ್ಕೆ ಕೊಡುಗೆ ಕೊಡಬೇಕಂತಕ್ಕಂತ ಭಾವ ತಾಯಿದ್ದು ಬಂಧುಗಳೇ. ಅದಕ್ಕೆ ಮಕ್ಕಳನ್ನು ಬೆಳೆಸಬೇಕಾದ್ರೆ ಜನಪದರಿಗೆ ಎಷ್ಟು ಅದ್ಭುತವಾಗಿ ಬೆಳೆಸಿದ್ರು ಅಂತಂದ್ರೆ ನೋಡ್ರಿ, ಮಗು ಹೇಗ್ ಬೆಳೀತಿತ್ತು ಅಂತಂದ್ರೆ ತಾಯಿಯ ಕೈಯಲ್ಲಿ ಮಗು ಬೆಳೆದಕ್ಕಿಂತಲೂ ಅಜ್ಜ, ಅಜ್ಜಿ, ಕಾಕ, ದೊಡ್ಡಪ್ಪನವರ ಅವಿಭಕ್ತ ಕುಟುಂಬದಲ್ಲಿ ಮಗು ಬೆಳೀತಾಗಿತ್ತು. ಅನೇಕ ಮೌಲ್ಯಗಳನ್ನ ಮಗು ಕಳಿಸ್ಕೊಳ್ತಾ ಇತ್ತು. ತಾಯಿ ಹಾಡ್ತಿದ್ಲು, ಅಜ್ಜಿ ಹಾಡ್ತಿದ್ಲು, ಅಳೆ ಬ್ಯಾಡೋ ನನ್ನ ಕಂದ, ನನ್ನ ಹಾಲು ಮಾರಿ ಬರ್ತೀನಿ, ಹಾಲು ಮಾರಿ ಬರ್ತೀನಿ, ನಿನ್ನ ಹಾಲಿನ ಗಡಗ ತರ್ತೀನಿ, ಮೊಸರು ಮಾರಿ ಬರ್ತೀನಿ, ನಿನಗ ಹಸುರಂಗಿ ತರ್ತೀನಿ, ಬೆಣ್ಣೆ ಮಾರಿ ಬರ್ತೀನಿ, ನಿನಗ ಉಣ್ಣಿ ಅಂಗಿ ತರ್ತೀನಿ, ಮಜ್ಜಿಗೆ ಮಾರಿ ಬರ್ತೀನಿ, ನಿನಗೆ ಜೇಡಾಬು ತರ್ತೀನಿ, ಅಳಬ್ಯಾಡು ನನ್ನ ಕಂದ, ನನ್ನ ಹಾಲು ಮಾರಿ ಬರ್ತೀನಿ. ಮಗು ಅಳ್ತಿತ್ತು. ತಾಯಿ ಹೊರಗಡೆ ಕುಡಿಸ್ಕೊಂಡು ಚಂದಪ್ಪನ್ ತೋರಿಸ್ತಾ ತಾಯಿ ಪದ ಹಾಡ್ತಿದ್ಲು. ಎಷ್ಟ್ ಚಂದ ಹಾಡ್ತಿದ್ಲು. ಚಂದಪ್ ಚಂದಪ್ ಚೆಲ್ಲುವ, ಚುಂಗು ಬಿಟ್ಕೊಂಡು ಬರುವ, 8 ಎತ್ತಿನ ಬಂಡಿ, ಬಂಡಿ ಮೇಲೆ ನವಿಲು, ನವಿಲುಗೆರಿ ನೋಡು, ನವಿಲು ಪುಚ್ಚ ನೋಡು, ಚಿಗರಿ ಚಿಗರಿ ಚಿಕ್ಕಪ್ಪ, ಅಂಬ್ರಿ ಕಾಳು ಮುಕ್ಕಪ್ಪ, ಪಾಟಿ ಮೇಲೆ ಪಾಟಿ, ನಮ್ಮ ಸಾಲಿ ಸೂಟಿ, ಗಿಡ್ಡವ ಗಿಡ್ಡಪ್ಪ ಸೇರಿ ಕರ್ಕಿ ಹೊಲ್ಲ ಮಾಡಿ, ಓಡಿ ಹೋಗ ಗಿಡ್ಡವ ಹಿಡ್ಕಂಬಾರ ಗಿಡ್ಡಪ್ಪ. ಎಷ್ಟು ಚಂದ. ಆನೆ ಬಂತೊಂದಾನಿ, ಯಾವೂರಾನಿ, ಬಿಜಾಪುರದಾನಿ, ಇಲ್ಲಿಗೆ ಯಾಕ ಬಂತು, ಹಾದಿ ತಪ್ಪಿ ಬಂತು, ಹಾದಿಗೊಂದೊಡ್ಡು ಅದ ದುಡ್ಡ ಕೊಟ್ಟು, ಸೀರೆ ಕೊಬ್ಬರಿ ತಂದು ಲಟ್ಟ ಲಟ್ಟ ಮುರಿದು ಹುಡ್ರ ಕೈಯ ಕೊಟ್ಟು. ಒಂದು ಇತಿಹಾಸವನ್ನ ನೆನಪು ಮಾಡಿಕೊಳ್ತಕ್ಕಂಥ ಸಾಹಿತ್ಯ ಜನಪದ ನಮ್ಮ ಸಂಸ್ಕೃತಿಗೆ, ಸಾಹಿತ್ಯಕ್ಕೆ, ಚರಿತ್ರೆಗೆ ಆಕಾರವನ್ನು ಒದಗಿಸಿರುವ ಆತ್ಮೇಲೆ. ಈ ವೇಳೆಯಲ್ಲಿ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ಮಹಾಂತೇಶ್ ಕಡಿವಾಲ್ ಮುಖ್ಯ ಅತಿಥಿ ಸ್ಥಾನ ಅಲಂಕರಿಸಿ ಆಗಮಿಸಿದ ಎಲ್ಲ ಭಕ್ತರಿಗೆ ಪ್ರಸಾದ ಸೇವೆ ಕಲ್ಪಿಸಿದ್ದು, ರಾಧಿಕಾ ಪೂಜಾರಿ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ವಂದನಾರ್ಪಣೆಯನ್ನು ವಿಜಯ ಹಡಪದ್ ಮತ್ತು ನಿರೂಪಣೆಯನ್ನು ಸವಿತಾ ಮಲ್ಲಾಪುರ್. ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಾರಿಯರು ಮತ್ತು ಕಂದಗಲ್ ಸುತ್ತಮುತ್ತಲಿನ ಭಾಗದ ಹಿರಿಯರು ಮತ್ತು ಮಕ್ಕಳು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಭಾರತ ವೈಭವ ನ್ಯೂಸ್, ಇಳಕಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.